ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಅಪ್ಡೇಟ್ಗಳು ಇವಾಗ ಸರ್ಕಾರದಿಂದ ಬಂದಿದೆ. ಇವಾಗ ತುಂಬ ಜನರಿಗೂ ಕೂಡ ತುಂಬಾ ಡೌಟ್ ಇದೆ ಅಲ್ವಾ? ಗೃಹಲಕ್ಷ್ಮಿ ಯೋಜನಾಗೆ ಮತ್ತೆ ಅಪ್ಲಿಕೇಶನ್ ಹಾಕಲೇಬೇಕಾ ಅಥವಾ ಮರುಪರಿಷ್ಕರಣೆ ಮಾಡ್ತಾರಾ ಅಥವಾ ಬಯೋಮೆಟ್ರಿಕ್ ಕೊಟ್ಟರೆ ಸಾಕಾಗುತ್ತಾ? ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಪ್ಲಿಕೇಶನ್ಗಳು ಯಾವಾಗಿಂದ ಸ್ಟಾರ್ಟ್ ಆಗ್ತವೆ, ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಎಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೂ ಕೂಡ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಯಾವಾಗಿನ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಹಾಗಾಗಿ ಫುಲ್ ವಿಡಿಯೋನ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಗೃಹ ಜ್ಯೋತಿಗೂ ಕೂಡ ಇವಾಗ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿರುವಂಥದ್ದು. ಕಡ್ಡಾಯವಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಎರಡೂ ಯೋಜನೆಗಳಿಗೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು. ಈಗ ಹಾಗಾದರೆ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆದರೂ ಅಪ್ಲಿಕೇಶನ್ ಯಾವಾಗಿಂದ ಓಪನ್ ಆಗುತ್ತೆ, ಅದು ಮೊಬೈಲಲ್ಲೇ ಹಾಕೋದಕ್ಕೆ ಕಾಲಾವಕಾಶ ಕೊಡ್ತಾರಾ ಅಥವಾ ಮತ್ತೆ ಕರ್ನಾಟಕ ಒಂದು ಬೆಂಗಳೂರು ಒಂದ್ಗಳಿಗೆ ಹೋಗಿ ಗೃಹ ಜ್ಯೋತಿಗೂ ಕೂಡ ಅಪ್ಲಿಕೇಶನ್ ಹಾಕಬೇಕಾ, ಅಪ್ಲಿಕೇಶನ್ ಹಾಕೋದಕ್ಕೆ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ತುಂಬ ಪ್ರೋತ್ಸಾಹನೂ ಕೂಡ ಸಿಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ. ಜೊತೆಗೆ ನಾನು ಯಾವುದೇ ರೀತಿ ಫೇಕ್ ಆಗಲಿ ಸುಳ್ಳು ಮಾಹಿತಿಗಳನ್ನ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನಾನು ತಿಳಿಸೋದಿಲ್ಲ. ಸರ್ಕಾರದಿಂದ ಏನೆಲ್ಲ ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಸೊ ಅದು ನಿಜವಾದ ಮಾಹಿತಿ ಮಾತ್ರನೇ ತಿಳಿಸ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ತುಂಬ ಡೌಟು ಜನಗಳಿಗೆ. ಇವಾಗ ಪರಿಷ್ಕರಣೆ ಮಾಡ್ತಾರಾ ಅಥವಾ ಬಯೋಮೆಟ್ರಿಕ್ ಕೊಡಬೇಕಾ ಅಥವಾ ಹೊಸದಾಗಿ ಅರ್ಜಿನ ಸಲ್ಲಿಸಲೇಬೇಕಾ, ಅದ್ರ ಬಗ್ಗೆ ಫೈನಲ್ ಆಗಿ ಹೇಳಿದಾರಾ, ಅರ್ಜಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ CM ಆದಂಥ DK ಶಿವಕುಮಾರ್ ಸರ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಳೆ ಅಪ್ಲಿಕೇಶನ್ಗಳೇನಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸದಾಗಿ ನಾವು ಅರ್ಜಿಗಳನ್ನ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಕು ಅಂದರೆ ಅಪ್ಲಿಕೇಶನ್ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಪ್ಲಿಕೇಶನ್ಗಳು ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಈ ವಾರದಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಅಂತೂ ಕಡ್ಡಾಯವಾಗಿ ಆಗೇ ಆಗುತ್ತೆ. ಯಾಕಂದರೆ ಇವಾಗ ಮಹಿಳೆಯರು ಕೂಡ ಎಲ್ಲ ಕಡೆ 2-3 ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ, ಮತ್ತೆ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾ, ಇವಾಗ ಮತ್ತೆ ಹೋಗಿ ಕ್ಯೂ ನಿಲ್ಲಬೇಕು, ಮತ್ತೆ ನಾವು ಎಲ್ಲೆಲ್ಲೋ ಇರ್ತೀವಿ ಅಂತಂದರೆ ಇವಾಗ ಹಳ್ಳಿಗಳಲ್ಲಿ ಇರ್ತಾರೆ, ಅಲ್ಲಿಂದ ಹೋಗಿ ಸಿಟಿಗಳಲ್ಲಿ ಒಂದು ದಿನದವರೆಗೂ ವೆಯ್ಟ್ ಮಾಡಿ, ರಶ್ ಇರುತ್ತೆ, ನೆಟ್ವರ್ಕ್ ಇರಲ್ಲ ಅಂತಾರೆ. ಸೊ ನಮ್ಗೆ ಹೋಗಿ ಹಾಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇಷ್ಟು ದಿನ ಹೆಂಗೆ ಕೊಡ್ತಿದ್ರು ಹಂಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಬರೀ ಪರಿಷ್ಕರಣೆ ಮಾಡಿದರೆ ಸಾಕಾಗ್ತಿತ್ತು ಅಂತಲೂ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇವಾಗ ಸರ್ಕಾರ ಫೈನಲ್ ಆಗಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅರ್ಜಿಗಳನ್ನ ಎಲ್ಲಿ ಹಾಕಬೇಕು ಅಂತಂದರೆ ಕರ್ನಾಟಕ ಒಂದು ಬೆಂಗಳೂರು ಒಂದು ಗ್ರಾಮ ಒನ್ಗಳಲ್ಲಿ ಅರ್ಜಿಗಳನ್ನ ಹಾಕಬೇಕು. ಇನ್ನು ದಾಖಲೆಗಳು ಏನೇನು ಬೇಕು ಅಂತಂದರೆ ನೀವು ಸರಿ ಹಾಕಿದಾಗ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ಮೊಬೈಲ್ ನಂಬರ್ ಇಷ್ಟನ್ನ ಕೇಳಿದರು. ಸೊ ಅಂದರೆ ಮೊಬೈಲಿಗೆ OTP ಬರ್ತಿತ್ತು. ಸೊ ಹಾಗಾಗಿ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರನ್ನು ನೀವು ತೊಗೊಂಡೋದ್ರೆ ಅದಕ್ಕೊಂದು OTP ಬರ್ತಿತ್ತು, ತಿಳಿಸಿದ್ರೆ ಸಾಕಾಗಿತ್ತು. ಇಷ್ಟು ದಾಖಲೆಗಳು ಬೇಕಾಗಿತ್ತು. ಸೊ ಇವಾಗ ಎಕ್ಸ್ಟ್ರಾ ದಾಖಲೆಗಳು ಏನು ಕೇಳ್ತಾರೆ ಅಂತಂದರೆ ಮೇ ಬಿ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೇಳುವಂಥ ಚಾನ್ಸಸ್ ಇದೆ. ಇದನ್ನು ತಿಳಿಸಿದ್ದಾರೆ, ಬಟ್ ಬೇಕೇ ಬೇಕಂತ ತಿಳಿಸಿಲ್ಲ, ಕೇಳುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಇನ್ಕಮ್ ನೋಡಿ ಅಲ್ವಾ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದು. ಅಂದರೆ ಇವಾಗ ಟ್ಯಾಕ್ಸ್ ಪೇಯರು, GST ಪೇಯರ್ ಅಂಥವ್ರಿಗೆಲ್ಲ ಇನ್ಕಮ್ ಎಲ್ಲ ಜಾಸ್ತಿ ಇರುತ್ತಲ್ವಾ, ಸೊ ಅದೆಲ್ಲ ಮೆನ್ಷನ್ ಆಗಿಬಿಟ್ಟಿರುತ್ತೆ. ಹಾಗೆ ಜಾಬಲ್ಲಿ ಇರೋವಂಥವ್ರು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ. ಜಾಬಲ್ಲಿ ಇರೋವಂಥವ್ರಿಗೂ ಕೂಡ ಮೇ ಬಿ ಇದನ್ನು ಸಿಗಲ್ಲ ಅಂತ ಅನ್ಕೋತೀನಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ. ಜೊತೆಗೆ ಎಷ್ಟೋ ಜನ ಡೆತ್ ಆಗಿರೋರ ಅಕೌಂಟಿಗೆಲ್ಲ ಹೋಗ್ತಾ ಇದೆ ಅಲ್ವಾ. ಸೊ ಅದನ್ನೆಲ್ಲ ತಡೆ ಹಿಡಿಯೋದಕ್ಕೋಸ್ಕರ, ಫಿಲ್ಟರ್ ಮಾಡೋಕ್ಕೋಸ್ಕರ ಸರ್ಕಾರ ಇದನ್ನು ಈ ಥರ ಒಂದು ಜಾರಿಗೆ ತರ್ತಾ ಇರುವಂಥದ್ದು. ಜೊತೆಗೆ ಎಷ್ಟು ದುರುಪಯೋಗ ಆಗ್ತಾ ಇದೆ, ಹಣಗಳು ಡೆತ್ ಆಗಿರೋರ ಅಕೌಂಟಿಗೆ ಹೋಗ್ತಾ ಇದೆ, ಟ್ಯಾಕ್ಸ್ ಪೇ ಮಾಡ್ತಿರೋ, GST ಪೇ ಮಾಡ್ತಿರೋದು. ಹಾಗೆ ಒಂದೊಂದು ಮನೆಯಲ್ಲೇ 3 ಜನ 4 ಜನ ಇರ್ತಾರೆ. ಸೊ ಅವರಿಗೆಲ್ಲ ಒಂದೊಂದೇ ಮನೆಗೆ 3-3, 4-4 ಜನಕ್ಕೆ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಫಿಲ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಒಂದೇ ಮನೇಲಿ 3-4 ಜನ ಅಂತಂದರೆ ಒಟ್ಟಿಗೆ ಇರ್ತಾರೆ. ಇವಾಗ ಒಬ್ಬರಿಗೆ 3 ಜನ ಮಕ್ಳು ಇರ್ತಾರೆ ಅಂತಂದರೆ 3 ಜನನೂ ಕೂಡ ಒಟ್ಟಿಗೆ ಇರ್ತಾರೆ. ಸೊ ಇವಾಗ ಅಲ್ಲಿ ಅತ್ತೆದೊಂದು ಸಪ್ರೇಟ್ ಕಾರ್ಡು, 3 ಜನ ಮಕ್ಳದ್ದು ಸಪ್ರೇಟ್ ಕಾರ್ಡು. ಸೊ ಇವಾಗ ಒಂದು ಮನೆಯಲ್ಲಿ 4 ಕಾರ್ಡ್ ಆದಂಗಾಯ್ತು. ಸೊ ಇವಾಗ ಒಂದು ಮನೆಗೆ ಒಂದೇ ಕಾರ್ಡ್ ಅಂತ ರೂಲ್ಸ್ ಇರುವಂಥದ್ದು. ಸೊ ಇವಾಗ ಆ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ದುಡ್ಡು ಕೊಟ್ಟರೆ ಏನು ನಡೆಯಲ್ಲ ಹೇಳಿ, ಎಲ್ಲ ನಡೆಯುತ್ತೆ. ಸೊ ಹಾಗಾಗಿ ದುಡ್ಡು ಕೊಟ್ಟಿರ್ತಾರೆ, ಸಪ್ರೇಟಾಗಿ ಮಾಡಿಸ್ಕೊಂಡಿರ್ತಾರೆ.
ಸೊ ಇವಾಗ ಅದರಲ್ಲಿ ಅಡ್ರೆಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ. ಈಗ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಆಧಾರ್ ಕಾರ್ಡಲ್ಲಿ ನೀವು ಒಂದೇ ಮನೆಯಲ್ಲಿದ್ದೀರಾ ಅಥವಾ ಬೇರೆ ಅಡ್ರೆಸ್ಸಲ್ಲಿ ಇದೆಯಾ, ಬೇರೆ ಮನೇಲಿದ್ದೀರಾ, ಸೊ ಎಲ್ಲ ಕೂಡ ಫಿಲ್ಟರ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಇವಾಗ ಒಂದು ಮನೆಗೆ ಒಬ್ರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಇವಾಗ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ. ಇವಾಗ ಸಡನ್ನಾಗೂ ಕೂಡ ನೀವು ಅಡ್ರೆಸ್ ಚೇಂಜ್ ಮಾಡಿಸೋದು ಅದೆಲ್ಲ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಪ್ರೂಫ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಸೊ ಆ ಥರನೂ ಕೂಡ ಇವಾಗ ಫಿಲ್ಟರ್ ಆಗೋಗ್ತಾರೆ. ಒಂದೇ ಮನೇಲಿ 4 ಜನ ಇರುವಂಥವ್ರು, ಡೆತ್ ಆಗಿರೋದೆಲ್ಲ ಕ್ಯಾನ್ಸಲ್ ಆಗುತ್ತೆ. GST ಪೇ ಮಾಡೋರು, ಟ್ಯಾಕ್ಸ್ ಪೇ ಮಾಡೋದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಅದನ್ನು ಫಿಲ್ಟ್ರ್ ಮಾಡೋಕ್ಕೋಸ್ಕರ ಇವರು ಮತ್ತೆ ಹೊಸದಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡ್ತಾ ಇರುವಂಥದ್ದು. ಇನ್ನೊಂದು 2 ದಿನದಲ್ಲಿ ಬಹುಶಃ ಆಗುತ್ತೆ. ಅಂದರೆ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಷ್ಟರಲ್ಲಿ ಸಚಿವರನ್ನ ಯಾರನ್ನಾದರೂ ಕೊಟ್ಟಿದ್ರೆ ನೇಮಿಸಿದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ರು. ಇನ್ನೂ ಕೂಡ ಯಾರಿಗೆಲ್ಲ ಯಾವ್ಯಾವ ಸಚಿವ ಸ್ಥಾನ ಅಂತ ಹೇಳ್ಬಿಟ್ಟು ಪಟ್ಟಿ ಫೈನಲ್ ಆಗಿಲ್ಲ. ಸೊ ಇನ್ ಕೇಸ್ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ಗಳಿಂದ ನೀಟಾಗಿ ಕೊಡ್ತಾರೆ ಅಂತ ಅನ್ಸುತ್ತೆ. ಅಂದರೆ ಇವಾಗ ಹೇಳ್ದಂಗೆ ಇಷ್ಟು ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರು, ಅವ್ರು ಏನೇ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅವರೇ ಅಪ್ಡೇಟನ್ನು ಕೊಡ್ತಾ ಇದ್ರು. ಸೊ ಈಗ ಆ ರೀತಿಯಾಗಿ ಯಾರೂ ಕೊಡ್ತಾ ಇಲ್ಲ. ಕೆ ಶಿವಕುಮಾರ್ ಸರ್ ಅವರೇನೆ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಅವರು ಅರ್ಜಿ ಹಾಕಲೇಬೇಕು ಅಂತ ತಿಳಿಸಿದ್ದಾರೆ. ಇನ್ನೇನು ಅತಿ ಶೀಘ್ರದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಅಂತಲೂ ತಿಳಿಸಿದರೆ ಆದ ತಕ್ಷಣ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ಮೊಬೈಲ್ ನಂಬರ್ ಇಲ್ಲ, ಮೊಬೈಲ್ ಕಳೆದೋಗಿದೆ, ಮೊಬೈಲ್ ಸಿಮ್ ನಂಬರ್ ಇಲ್ಲ ನಮ್ಮ ಹತ್ರ ಅಂದರೆ ಅದನ್ನೆಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿರಿ. ಸೊ ಎಲ್ಲ ರೆಡಿ ಆಗಿತ್ತು ಅಂತಂದರೆ ನಾನು ಅಪ್ಲಿಕೇಶನ್ ಬಿಟ್ಟ ತಕ್ಷಣವೇ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋರಂತೆ. ಅಪ್ಲಿಕೇಶನ್ಗಳು ಅಷ್ಟೇ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ಗಳಲ್ಲೇ ಓಪನ್ ಹಾಕುವಂಥದ್ದು. ಅದು ಬಿಟ್ಟು ಬೇರೆ ಏನೆಲ್ಲೂ ಮೇ ಬಿ ಪರ್ಮಿಷನ್ ಇರಲ್ಲ, ಅಲ್ಲಿ ಮಾತ್ರನೇ ಹಾಕಬೇಕಾಗುತ್ತೆ. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಇಮಿಡಿಯೇಟಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಬಹುಶಃ 31ನೇ ಕಂತಿನ ಹಣನ ಏನು ಹೊಸದಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಏನು 31 ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುವಂಥ ಚಾನ್ಸಸ್ ಏನೂ ಕಾಣ್ತಾ ಇಲ್ಲ. ನೋಡೋಣ, ಇನ್ ಕೇಸ್ ಬಿಡುಗಡೆ ಆದರೂ ಆಗ್ಬೋದು. ಇವಾಗ ಇಷ್ಟು 31 ಹೆಂಗೋ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ವಾ. ಸೊ ಅದೇನಾದರೂ ರಿಲೀಸ್ ಮಾಡಿ ನೆಕ್ಸ್ಟ್ ಕಂತಿಂದ 32ನೇ ಕಂತಿನ ಹಣದಿಂದ ಏನಾದರೂ ಹೊಸದಾಗಿ ಅರ್ಜಿಗಳು ಹಾಕಿದ್ಮೇಲೆ ಹಾಕ್ತಾರೋ ಅಥವಾ ಈಗಲೇ 31 ಹಾಕ್ತಾರೋ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕಂತೂ 99% ಬರೋಂಥ ಚಾನ್ಸಸ್ ಇಲ್ಲ. ಇನ್ ಕೇಸ್ 1% ಅಲ್ಲಿ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು. 99% ಹೇಳ್ದಂಗೆ 31ನೇ ಕಂತಿನ ಹಣ ಸದ್ಯಕ್ಕೇನು ಬರಲ್ಲ. ಮೇ ಬಿ ಇನ್ನೊಂದು ತಿಂಗಳು ಕೂಡ ಟೈಮ್ನ ತೊಗೋಬೋದು, 2 ತಿಂಗಳು ಕೂಡ ಟೈಮ್ನ ತೊಗೋಬಹುದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ. ಇವಾಗ ಆಲ್ರೆಡಿ ಎಲ್ಲ ಕಡೆ ಮಹಿಳೆಯರು 3 ತಿಂಗಳಾಯಿತು, 4 ತಿಂಗಳಾಯಿತು, ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬಟ್ ನೋಡೋಣ, ಅದನ್ನೆಲ್ಲ ಗಮನಕ್ಕೆ ತೊಗೊಂಡು ಬೇಗ ರಿಲೀಸ್ ಮಾಡಿದ್ರು ಮಾಡಬಹುದು. ವೆಯ್ಟ್ ಮಾಡೋಣ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವಾಗ ಹೊಸದಾಗಿ ಅರ್ಜಿ ಹಾಕಿಸ್ತಾ ಇರೋದು ಸರಿನಾ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಗೃಹ ಜ್ಯೋತಿಗೂ ಕೂಡ ಅಷ್ಟೇ. ಅಂದರೆ ಇನ್ನು ಮುಂದೆ ಉಚಿತ ಕರೆಂಟ್ ನಿಮಗೆ ಬೇಕು ಅಂತಂದರೆ ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ. ಯಾಕೆ ಇದನ್ನ ಮತ್ತೆ ಈ ಥರ ರೂಲ್ಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಒಂದೇ ಮನೆಯಲ್ಲಿ ಒಬ್ಬರ ಹೆಸರಲ್ಲೇ 3-4 ಮೀಟ್ರ್ ಬೋರ್ಡ್ಗಳಿರುತ್ತೆ. ಸೊ ಅವರಿಗೆಲ್ಲ ಉಚಿತವಾಗಿ ಹೋಗ್ತಾ ಇದೆ. ಮತ್ತು ಹೊರ ರಾಜ್ಯದವರೆಲ್ಲ ಇಲ್ಲಿ ಬಂದು ಕೆಲಸಕ್ಕೋಸ್ಕರ ಅಂತ ಇರ್ತಾರಲ್ಲ, ಸೊ ಅವರೆಲ್ಲ ಫ್ರೀಯಾಗಿ ತೊಗೋತಾ ಇದ್ದಾರೆ. ಇವಾಗ ನಮ್ಮ ರಾಜ್ಯದಲ್ಲಿ ಯಾರೆಲ್ಲ ಓಟ್ ಹಾಕ್ತಾರೆ, ಮತದಾನ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರನೇ ಸಿಗಬೇಕು. ಇವಾಗ ನಮ್ಮ ರಾಜ್ಯದಲ್ಲಿ ಫ್ರೀಯಾಗಿ ತೊಗೋತಾರೆ, ಅವರ ರಾಜ್ಯಕ್ಕೆ ಹೋಗಿ ಓಟ್ ಮಾಡಿ ಬರ್ತಾರೆ. ಸೊ ಆ ರೀತಿ ಎಲ್ಲ ಆಗ್ತಾ ಇದೆ ಹೇಳ್ದಂಗೆ. ಮತ್ತು ಇನ್ನೊಂದು 200 ಯೂನಿಟ್ಗಿಂತ ಎಷ್ಟೋ ಜನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಮರ್ಷಿಯಲ್ ಅವರು ಕೂಡ ಬಳಸ್ಕೊತಾ ಇದ್ದಾರೆ. ಸೊ ಅದನ್ನೆಲ್ಲ ತಡೆ ಹಿಡಿಯೋದಕ್ಕೋಸ್ಕರ ಮತ್ತೆ ಹೊಸದಾಗಿ ಅರ್ಜಿಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಕೂಡ ಅಷ್ಟೇ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾರಂತೆ. ಮೇ ಬಿ ಅದನ್ನು ಸೇಮ್ ಮೊಬೈಲಲ್ಲೇ ಹಾಕೋ ಥರನೇ ಮಾಡ್ತಾರೆ. ನಿಮ್ಮ ಮೀಟ್ರ್ ಬೋರ್ಡಲ್ಲಿ ನಂಬರ್ ಇರುತ್ತಲ್ಲ, ಆ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಹಾಕಿ ಅಪ್ಲೈ ಮಾಡೋದಿರುತ್ತೆ. ಸೊ ಇದನ್ನು ಅವರವರಿಗೆ ಕೊಡ್ಬೋದು ಅನಿಸುತ್ತೆ. ಇದನ್ನೇನು ಕರ್ನಾಟಕ 1, ಬೆಂಗಳೂರು 1ಗಳಲ್ಲಿ ಪರ್ಮಿಷನ್ ಕೊಡೋಲ್ಲ, ನಾವೇ ಹಾಕೋಬೋದು ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆಯೂ ಕೂಡ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಕೂಡ ಅಂದರೆ ಇಂಧನ ಸಚಿವರು ಇನ್ನೂ ಯಾರೂ ಕೂಡ ಕೊಟ್ಟಿಲ್ಲ ಪ್ರಾಪರಾಗಿ. ಇನ್ ಕೇಸ್ ಯಾರಾದರೂ ಕೊಟ್ಟಿದ್ರೆ ಇಷ್ಟರಲ್ಲಿ ಅವರು ಕೂಡ ಅಪ್ಡೇಟನ್ನು ಕೊಡ್ತಿದ್ರು, ಗೊತ್ತಾಗ್ತಿತ್ತು. ಸೊ ಇನ್ನು ಯಾರಿಗೂ ಕೂಡ ಯಾವುದೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ಲೀಸ್ಟ್ ಫೈನಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಇನ್ ಕೇಸ್ ಆ ರೀತಿ ಆಯಿತು ಅಂತಂದರೆ ಅವರು ಪ್ರಾಪರಾಗಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಹಂಗೆ ಅವಾಗ ತಿಳಿಸ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ. ಸದ್ಯಕ್ಕೆ ಇವಾಗ ಇಷ್ಟು ಮಾಹಿತಿಗಳು ಬರ್ತಾ ಇದೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.